ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರಚನೆ ಹಾಗೆ ಸಿಎಂ ಸ್ಥಾನ ಬದಲಾವಣೆಯ ಕುರಿತಂತೆ ಜೋರಾದ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಈ ಬೆನ್ನಲ್ಲೇ ನವೆಂಬರ್ ಕ್ರಾಂತಿಯೂ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷದ ಸಂಭ್ರಮ ಬೇರೆ. ಹಾಗಾಗಿ ನವೆಂಬರ್ ಕ್ರಾಂತಿಗೆ ಶಿವಕುಮಾರ್ ಸೈಲೆಂಟ್ ಆಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಜಿಲ್ಲಾ ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಬ್ಯುಸಿ ಆಗಿದ್ದಾರೆ. ಇತ್ತ ಡಿಸಿಎಂ ಡಿಕೆಶಿ ಎಲ್ಲ ಕಾರ್ಯಕ್ರಮಗಳಿಂದ ವಿಮುಖರಾಗ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇಲ್ಲ. ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಇವರು ಕಾಣಿಸಿಕೊಳ್ತಾ ಇಲ್ಲ. ನಿನ್ನೆ ಇಡೀ ದಿನ ತಮ್ಮ ನಿವಾಸದಲ್ಲಿ ಡಿಸಿಎಂ ಇದ್ರು. ಸಂಜೆ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಜೊತೆಗೆ ಸಭೆಯನ್ನ ಮಾಡಲಾಗಿದೆ. 2 ದಿನಗಳಿಂದ ಕಾರ್ಯಕ್ರಮವನ್ನ ಹಾಕಿಕೊಳ್ಳಿಲ್ಲ ಡಿಕೆಶಿ. ಅನಾರೋಗ್ಯದ ನೆಪವನ್ನ ಹೇಳಿ ಸಿಎಂ ಕುರ್ಚಿಯತ್ತ ಹಾಗಾದ್ರೆ ಗಮನ ಹರಿಸ್ತಾ ಇದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಇದೆ. ದೆಹಲಿಯಲ್ಲಿ ಡಿಕೆ ಬಣದ ಶಾಸಕರು ವರಿಷ್ಠರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗೆ ಶಿವಕುಮಾರ್ ಸೈಲೆಂಟ್ ಆಗಿನೇ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರಾ? ಇವರ ಪರವಾಗಿ ಶಾಸಕರನ್ನ ಅಥವಾ ಇವರ ಬೆಂಬಲಿಗರನ್ನ ದೆಹಲಿಗೆ ಕಳಿಸಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂತ ಚರ್ಚೆಗಳೆಲ್ಲವೂ ಕೂಡ ಸದ್ಯ ನಡೀತಾ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಿಂದೆಯೂ ಕೂಡ ಪ್ರಯಾಣವನ್ನ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ. ಆದ್ರೆ ತಮ್ಮದೇ ಆಗಿರುವಂತ ಕೆಲಸಕ್ಕೆ ತಾವು ದೆಹಲಿಗೆ ಹೋಗಿದ್ದು ಅನ್ನೋದಾಗಿಯೂ ಕೂಡ ಸ್ಪಷ್ಟನೆಯನ್ನ ನೀಡಿದ್ರು. ಇನ್ನು ರಾಹುಲ್ ಗಾಂಧಿಯವರ ಭೇಟಿಗೂ ಕೂಡ ಯತ್ನಿಸಲಾಗಿತ್ತು. ಆದ್ರೆ ಯಾವ ಭೇಟಿ ಮಾಡೋದಕ್ಕೆ ಆಗಿರಲಿಲ್ಲ. ಆದ್ರೆ ಈಗ ನವೆಂಬರ್ ಕ್ರಾಂತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿನೇ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಚರ್ಚೆ ಒಂದು ಕಡೆ ನಡೀತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನ ಬದಲಾವಣೆ ಹಾಗೆ ಸಚಿವ ಸಂಪುಟ ಪುನರಚನೆಯ ಕುರಿತಂತೆ ಜೋರಾದ ಮಾತುಕತೆಗಳೆಲ್ಲವೂ ಕೂಡ ಸಾಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಪ್ರವಾಸದಲ್ಲಿದ್ರೆ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿನೇ ಬೇರೆ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಈ ಕುರಿತಂತೆ ಏನಿದೆ ಸದ್ಯಕ್ಕೆ ಡೀಟೇಲ್ಸ್? ದಿವ್ಯ, ನಿನ್ನೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಮನೆಯಲ್ಲೇ ನಿವಾಸದಲ್ಲಿ ಸದಾಶಿವನಗರದಲ್ಲಿ ಇದ್ದಾರೆ. ಅವರು ಅನಾರೋಗ್ಯ ಕಾರಣಕ್ಕೋಸ್ಕರ ನಾನು ಎಲ್ಲೂ ಹೋಗಿಲ್ಲ ಅಂತ ಅನ್ನೋದನ್ನು ನಿನ್ನೆ ಸಂಜೆ ಮಾಧ್ಯಮಗಳ ಮುಂದೆ ಹೇಳಿದರು. ಈಗಲೂ ಸಹ ಅನಾರೋಗ್ಯದಿಂದ ಕಾರಣದಿಂದ ಅವರು ಮನೆಯಲ್ಲೇ ಉಳಿದಿದ್ದಾರೆ. ಈಗ ಬೆಳಗ್ಗೆ ಸುಮಾರು 11-12 ಗಂಟೆ ವೇಳೆಗೆ ಅವರು ಆಚೆಗೆ ಬಂದು ಏನು ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಮತ್ತೆ ಮನೆ ಒಳಗಡೆ ಹೋದ್ರು. ಮಧ್ಯಾಹ್ನ ತನಕ ಸಹ ಅವರು ಮುಖನೂ ಸಹ ತೊಳೆದಿರಲಿಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ಅನಾರೋಗ್ಯದ ಹೆಸರನ್ನ ಹೇಳಿಕೊಂಡು ಮನೆಯಲ್ಲಿ ಇದ್ದು ಕಾರ್ಯತಂತ್ರ ರೂಪಿಸ್ತಿದ್ದಾರಾ ಅಂತ ಅನ್ನೋದು ಒಂದು ಅನುಮಾನಕ್ಕೆ ಕಾರಣವಾಗಿದೆ. ಆದರೆ ಇಂದು ಯಾವುದೇ ನಾಯಕರನ್ನ ಇದುವರೆಗೂ ಸಹ ಮಧ್ಯಾಹ್ನ 1 ಗಂಟೆ ಆಗಿದೆ, ಇದುವರೆಗೂ ಸಹ ಯಾವುದೇ ಶಾಸಕನಾಗಲಿ ಯಾವುದೇ ಕಾರ್ಯಕರ್ತನಾಗಲಿ ಯಾರನ್ನೂ ಭೇಟಿ ಮಾಡಿಲ್ಲ. ಡಿ ಕೆ ಸುರೇಶ್ ಅವರು ಒಳಗಡೆ ಹೋಗಿ ಅವರು ಏನು ಭೇಟಿ ಮಾಡಿ ತೆರಳಿದ್ರು. ಹಾಗಾಗಿ ಮತ್ತೆ ಯಾವ ನಾಯಕರು ಭೇಟಿ ಮಾಡಿಲ್ಲ. ಮಾಲಕ್ಕೆ ಗುತ್ತೇದಾರರು ಮಾಜಿ ಶಾಸಕರು ಮಾಜಿ ಸಚಿವರು ಬಂದಿದ್ದರು, ಅವರು ಸಹ ಭೇಟಿ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಕಚೇರಿ ಕಾವೇರಿಯಲ್ಲಿ ಅವರು ಮೆಕ್ಕೆಜೋಳ ಸಂಬಂಧಪಟ್ಟಂತೆ ಸಚಿವರುಗಳ ಜೊತೆ ಸಭೆಯನ್ನು ನಡೆಸಿ ನಂತರ ಅವರು ಸಹ ಮೈಸೂರಿಗೆ ತೆರಳಿದರು. ಇಂದು ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಅಪಾಯಿಂಟ್ಮೆಂಟನ್ನು ಕೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಡಿಸಿಎಂ ಅವರು ತಮ್ಮ ಮನೆಯಲ್ಲಿ ನಿಂತ್ಕೊಂಡು ಯಾರಿಗೇನು ಸೂಚನೆ ಕೊಡ್ತಿದ್ದಾರೆ ಅಂತ ಅನ್ನೋದು ಮಾಹಿತಿಗಳಿದ್ದರೂ ಸಹ ಇದನ್ನು ಹೇಗೆ ನಡೀತಾ ಇದೆ ಅಂತ ಅನ್ನೋದು ನಾವು ಅವಲೋಕನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ಆಂತರದಲ್ಲಿ ಸಿದ್ದರಾಮಯ್ಯ ಬಣದ ಶಾಸಕರುಗಳು ಅಲ್ಲಲ್ಲಿ ಸಭೆಯನ್ನು ಸೇರಿಕೊಂಡು ನಿನ್ನೆಯನ್ನು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆಯನ್ನು ಸೇರಿದ್ರು. ನಂತರ ಬೆಳಗ್ಗೆ ಸಚಿವರಂತಹ ಎಚ್ ಸಿ ಮಾದೇವಪ್ಪ ಇರ್ಬೋದು, ಸಚಿವ ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರು. ಕೇವಲ ಇದು ಏನು ಊಟಕ್ಕೆ ಸೇರಿದ್ವಿ, ಅದರಲ್ಲಿ ವಿಶೇಷತೆ ಏನಿಲ್ಲ ಅಂತ ಅನ್ನೋದನ್ನು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಗೆ ತೆರಳಿದ ನಂತರ ನಾವು ಸಹ ಒಟ್ಟಾಗಿದ್ದೇವೆ ಅಂತ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಹೀಗಾಗಿ ಕೌಂಟರ್ಗೆ ಪ್ರತಿಯಾಗಿ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸಿರುವಂಥ ಸಿದ್ದರಾಮಯ್ಯನವರು ತಮ್ಮ ಬಣದ ಶಾಸಕರುಗಳಿಗೆ ಅಥವಾ ಸಚಿವರುಗಳಿಗೆ ಸೂಚನೆ ಕೊಟ್ಟು ಶಾಸಕರನ್ನು ಹಿಡಿದಿಟ್ಕೊಳ್ಳಿ, ಯಾವ್ಯಾವ ಶಾಸಕರು ನಿಮ್ಮ ಬಣದಲ್ಲಿದ್ದಾರೆ ಆ ಶಾಸಕರನ್ನು ವಿಶ್ವಾಸದಲ್ಲಿ ಇಟ್ಕೊಳ್ಳಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ಭೇಟಿ ಮಾಡೋ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಸಾಧ್ಯವಿದ್ದರೆ ಶಾಸಕರ ಶಕ್ತಿ ಪ್ರದರ್ಶನ ಆದರೂ ಚಿಂತೆ ಇಲ್ಲ, ಬಹುಮತ ಯಾರಿಗಿದೆ ಅಂತ ಅವ್ರನ್ನ ನೀವು ಅವಕಾಶವನ್ನು ಕೊಡಿ ಅಂತ ಕೇಳಲಿಕ್ಕೆ ಸಿದ್ದರಾಮಯ್ಯ ಬಣ ಅವಕಾಶವನ್ನು ಕೇಳುವಂಥ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀವು ಹೇಗಾದರೂ ಮಾಡಿ ನಂಬಿಕೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ ಪಕ್ಷದ ವರಿಷ್ಠರು ಅಂತ ಸಂದೇಶವನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಸಹ ಇಶ್ಯೂನ ರಬ್ ಮಾಡ್ತಾ ಇಲ್ಲ, ಗದ್ದಲವನ್ನು ಉಂಟು ಮಾಡ್ತಾ ಇಲ್ಲ. 2-3 ಸಾರಿ ಪಕ್ಷದ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಕರೆಯೋ ನೆಪದಲ್ಲಿ ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಖರ್ಗೆ ಭೇಟಿಗೆ ಸಿಕ್ಕಿಕೊಳ್ಳೋದು ಯಾವ ನಾಯಕರು ಸಿಕ್ಕಿಲ್ಲ. ಹೀಗಾಗಿ
DCM DK ಶಿವಕುಮಾರ್ ಏನು ನವೆಂಬರ್ 20ಕ್ಕೆ ಇಂದು ನಿನ್ನೆಯ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿತ್ತು. ಅದು ಮುಂದಿನ ದಿನಾಂಕವನ್ನು ಮುಂದೂಡಲಾಗಿದೆ. ಏನು ಕಾಂಗ್ರೆಸ್ ಭವನವನ್ನು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು. ಹೀಗಾಗಿ ದಿನಾಂಕ ಸಿಗೋ ತನಕ ಅಥವಾ DCM ಅವರಿಗೆ ರಾಹುಲ್ ಗಾಂಧಿ ಭೇಟಿ ಆಗೋ ತನಕನೂ ಸಹ ಮೋಸ್ಟ್ಲಿ ದಿನಾಂಕವನ್ನು ಮುಂದೂಡುವಂಥ ಸಾಧ್ಯತೆ ಇದೆ. ನವೆಂಬರ್ 20ಕ್ಕೆ ಕೇಳಿ DK ಶಿವಕುಮಾರ್ ಅವರು 5 ವರ್ಷ ಕಂಪ್ಲೀಟ್ ಆಯಿತು KPCC ಅಧ್ಯಕ್ಷರಾಗಿ. ಆದರೂ ಸಹ ಅವ್ರಿಗೆ ಈ ಒಂದು ವಿಷಯದಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇವೆ, KPCC ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಡ್ತೇವೆ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅಂತ ಒಂದು ಡಿಮ್ಯಾಂಡನ್ನು, ಅಂದರೆ ಒಂದು ಕೊಡ್ತೇನೆ ಇನ್ನೊಂದು ಬಿಟ್ಕೊಡಿ ಅನ್ನೋ ಒಂದು ಆಫರ್ನ ಅವ್ರು ಇಟ್ಕೊಂಡಿದ್ರು. ಅದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ನಾ ಕೊಡೆ ನೀ ಬಿಡೆ ಅನ್ನೋ ರೀತಿ ಸಿದ್ದರಾಮಯ್ಯರು ಬಣ ಒಂದು ರೀತಿ ಮೇಲುಗೈಯನ್ನು ಸಾಧಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ. ಹೀಗಾಗಿ ಸಿದ್ದರಾಮಯ್ಯ ಬಣದ ಶಾಸಕರ ಒಂದು ಮೇಲುಗೈಯಿಂದಾಗಿ DK ಬಣ ನಿಜಕ್ಕೂ ಕಂಗಾಲಾಗಿದೆ. ಕೇವಲ ಬೆರಳೆಣಿಕೆ ಶಾಸಕರು ಮಾತ್ರ ದೆಹಲಿಗೆ ಭೇಟಿ ನೀಡಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡೋದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇತರ ನಾಯಕರು ಯಾರೂ ಸಹ ಇವತ್ತು ಖರ್ಗೆ, ಸುರ್ಜೇವಾಲಾ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಅವರು ಭೇಟಿ ಮಾಡೋ ಪ್ರಯತ್ನವನ್ನು ಇವತ್ತು ಮಾಡಿದರು. ಅದು ಸಾಧ್ಯವಾಗಿಲ್ಲ. ಹೀಗಾಗಿ ಈ ಒಂದು ವಿಚಾರ ಇನ್ನಷ್ಟು ದಿನಗಳ ಕಾಲ ಮುಂದೆ ಡ್ರ್ಯಾಗ್ ಆಗುವಂಥ ಸಾಧ್ಯತೆ ಇದೆ. ಹೇಗಿದ್ದರೂ ಡಿಸೆಂಬರ್ 5ರಿಂದ ವಿಧಾನಮಂಡಲದ ಏನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಕಲಾಪ ಬೆಳಗಾಂನಲ್ಲಿ ನಡೀತಿದೆ. ಅಷ್ಟು ಒಳಗಾಗಿ ಇನ್ನಷ್ಟು ಬದಲಾವಣೆಗಳಾಗ್ಬೋದು. ಮತ್ತು ದೆಹಲಿನಲ್ಲೂ ಸಹ ಡಿಸೆಂಬರ್ 1ರಿಂದ ಅಧಿವೇಶನ ಆರಂಭವಾಗ್ತಿದೆ, ಚಳಿಗಾಲದ ಅಧಿವೇಶನ. ಆ ಮುಂಚೆನೂ ಸಹ ಲೋಕಸಭೆ ಹಂತದಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗಿ ಚರ್ಚಿಸಬಹುದು ರಾಜಕಾರಣವನ್ನು. ಹೀಗಾಗಿ ಅಲ್ಲಿ ಭೇಟಿಯಾಗಿ ಚರ್ಚೆ ನಡೆಸೋ ತನಕನೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ಸಿದ್ದರಾಮಯ್ಯವ್ರಿಗೆ ಸೂಚನೆ ಕೊಟ್ಟಿದ್ದರು, ನಾವು ಡಿಸೆಂಬರ್ ತನಕ ನಾವು ಭೇಟಿ ಮಾಡೋ ತನಕ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿದರು. ಅಲ್ಲಿಯ ತನಕ DK ಶಿವಕುಮಾರ್ ಸಹ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಣದವರು ಶಾಸಕರು ಸಹ ಏನೆಲ್ಲ ತಂತ್ರವನ್ನು ರೂಪಿಸಬೇಕು ಅದನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ಅಧಿಕಾರ ಹಂಚಿಕೆ ಸೂತ್ರ ಅಂತ ಅನ್ನೋದೇನಿದೆ ನಿಜಕ್ಕೂ ರಾಜಕಾರಣದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಕಪ್ಪು ಚುಕ್ಕಿಯಾಗಿ ಮಾರ್ಪಟ್ಟಿದೆ. ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿ ರಾಜ್ಯದಲ್ಲಿ ನಾನಾ ಸಮಸ್ಯೆಗಳಿವೆ. ಅಭಿವೃದ್ಧಿ ಕುಂಠಿತವಾಗಿದೆ, ಹಣಕಾಸಿನ ಕೊರತೆ ಆಗ್ತಿದೆ, ಅಭಿವೃದ್ಧಿ ಯೋಜನೆಗೆ ಅನುದಾನ ಸಿಗ್ತಾ ಇಲ್ಲ. ಈ ರೀತಿ ನಾನಾ ಸಮಸ್ಯೆಗಳ ನಡುವೆ ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿ ಇದ್ದರೂ ಸಹ ಈ ಅಧಿಕಾರ ಹಂಚಿಕೆ ಸೂತ್ರದ ನಡುವೆ ಕಿತ್ತಾಡಿಕೊಂಡು ಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇದು ನಿಜಕ್ಕೂ ಶೋಭೆ ತರುವಂಥ ಒಂದು ಕೆಲಸವಲ್ಲ. ಪಕ್ಷದ ವರಿಷ್ಠರು ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಗೆ ಒಂದು ಅಂತ್ಯವನ್ನು ಆಡಬೇಕು ಅಂತ ಪ್ರಯತ್ನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ನಾಯಕರಾಗಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಬೇಕು, ಅಥವಾ ಕೇಂದ್ರದ ವರಿಷ್ಠ ಮಂಡಳಿ ಅದು ಸಹ ಮಾಡೋ ಮೂಲಕ ಈ ರಾಜ್ಯದ ಹೈಡ್ರಾಮಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಅನ್ನೋದು ರಾಜಕೀಯ ನಾಯಕರ ಮತ್ತು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.